ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರದ ನವರಾತ್ರ ನಮಸ್ಯ ಆಹ್ವಾನ ಪತ್ರಿಕೆ ಗೋಕರ್ಣದಲ್ಲಿ ಲೋಕಾರ್ಪಣೆ. ಮಾತೆಯರಿಂದ ಅಕ್ಷತಾಭಿಯಾನ ವರದಹಳ್ಳಿಯಲ್ಲಿ ಚಾಲನೆ. ಸಾಗರ ಶ್ರೀ ರಾಘವೇಶ್ವರ ಭವನದಲ್ಲಿ ಸೆಪ್ಟೆಂಬರ್ 20ರಿಂದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಆರಂಭಗೊಳ್ಳಲಿರುವ ನವರಾತ್ರ ನಮಸ್ಯ ವಿಶೇಷ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಲೋಕಾರ್ಪಣೆ ಕಾರ್ಯಕ್ರಮ ಬುಧವಾರ ಗೋಕರ್ಣದ ಅಶೋಕಿಯ ಸ್ವಭಾಷಾ ಚಾತುರ್ಮಾಸ್ಯದ ವೇದಿಕೆಯಲ್ಲಿ ನಡೆಯಿತು. ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಪತ್ರಿಕೆ ಲೋಕಾರ್ಪಣೆಗೊಳಿಸಿ ಜಗನ್ಮಾತೆಯ ಆರಾಧನೆ ಸದಾ ಕಾಲಕ್ಕೂ ಶ್ರೇಷ್ಠವಾದದ್ದು, ಅದರಲ್ಲಿಯೂ ನವರಾತ್ರ ಸಂದರ್ಭದ ಪೂಜೆಗೆ ವಿಶೇಷ ಫಲವಿದೆ. ಜೊತೆಗೆ ಸಮಷ್ಟಿ ಭಾವದಿಂದ ಲೋಕದ ಉಳಿತನ್ನು ಬಯಸಿ ನಡೆಸುವ ಶ್ರೀದೇವಿಯ ಆರಾಧನೆಯ ಮಹಾಪರ್ವಕ್ಕೆ ಮತ್ತಷ್ಟು ಶಕ್ತಿ ಇದೆ. ಹಾಗಾಗಿ ಎಲ್ಲರೂ ಪಾಲ್ಗೊಂಡು ಧನ್ಯತೆ ಪಡೆಯಲು ಆಶೀರ್ವದಿಸಿದರು. ಮಠದ ಪ್ರಶಾಸನಾಧಿಕಾರಿ ಸಂತೋಷ್ ಹೆಗಡೆ, ವಿತ್ತಾಧಿಕಾರಿ ಗಣೇಶ್, ನವರಾತ್ರ ನಮಸ್ಯ ಮಾರ್ಗದರ್ಶಕ ಸಮಿತಿಯ ಅಧ್ಯಕ್ಷ ಗುರುಮೂರ್ತಿ ಶಿಕಾರಿಪುರ, ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ ಹೆಗಡೆ ಕೆರೆಕೈ, ಶಾಸನತಂತ್ರದ ಅಧ್ಯಕ್ಷ ಮೋಹನ್ ಭಾಸ್ಕರ್ ಹೆಗಡೆ, ಕಾರ್ಯದರ್ಶಿ ಕೆಪಿ ಎಡಪಾಡಿ, ಮಹಾಮಂಡಲದ ಅಧ್ಯಕ್ಷ ಹರಿಪ್ರಸಾದ್ ಪೆರಿಯಪ್ಪು, ನವರಾತ್ರ ನಮಸ್ಯ ಸಮಿತಿಯ ಪ್ರಮುಖರಾದ ಸಮರ್ಥ್ ಭಟ್, ಮುರಳಿ ಗೀಜ್ಗಾರು, ಶಿವರಾಮಯ್ಯ, ಗುರುಪ್ರಸಾದ್ ಐಸೇರಿ, ತಿಮ್ಮಪ್ಪ ಗುಡ್ಡೆದಿಂಬ, ಸುಬ್ರಹ್ಮಣ್ಯ ಚಿಪ್ಪಳಿ, ಸದಾಶಿವ ರಾಜಶ್ರೀ ಮತ್ತಿತರರು ಹಾಜರಿದ್ದರು. ವರದ ಮೂಲದ ವರದಾನ ಮಂಗಳವೆಯ ಮಹಾಕಾಮ ಇಕ್ಕೇರಿಯ ಅಖಿಲಾಂಡೇಶ್ವರಿ, ಸಿಗನೂರಿನ ಚೌಡೇಶ್ವರಿ, ನೆಟ್ಟೂರಿನ ಬೆನ್ನಟ್ಟೆ ಗುತ್ಯಮ್ಮನೇ, ಚಂದ್ರಗುತ್ತಿಯ ರೇಣುಕಾಂಬ ಸನ್ನಿಧಿಗಳಿಂದ ಪರಿಕೃತವಾದ ನವರಾತ್ರ ನಮಸ್ಯ ಕಾರ್ಯಕ್ರಮಕ್ಕೆ ಮನೆ ಮನೆಗೂ ಆಹ್ವಾನಿಸುವ ವಿಶೇಷತೆ ಒಳಗೊಂಡ ಅಕ್ಷತಾಭಿಯಾನಕ್ಕೆ ವರದಳ್ಳಿಯ ದೇವಿ ಸನ್ನಿಧಿಯಲ್ಲಿ ಬುಧವಾರ ಚಾಲನೆ ನೀಡಲಾಯಿತು. ನವರಾತ್ರ ನಮಸ್ಯ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸುತ್ತಿರುವ ಮಾತೆಯರು ಶ್ರದ್ಧಾಭಕ್ತಿಯಿಂದ ದೇವಿಯನ್ನು ಪ್ರಾರ್ಥಿಸಿ ಅಕ್ಷತೆಯನ್ನು ಕಲಸಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ನವರಾತ್ರಿ ನಮಸ್ಯ ಮಾತೃ ಪ್ರಧಾನಿ ಕಲ್ಪನಾ ತಲವಟ, ಸಂಯೋಜಕಿ ಶಾಂತಲಾ ಭಾಸ್ಕರ್, ಮಹಾಮಂಡಲದ ಪ್ರಧಾನಿ ರುಕ್ಮಾವತಿ ರಾಮಚಂದ್ರ, ಸಾಗರ ಮಂಡಲದ ಮಾತೃ ಪ್ರಧಾನ ಸುಮನಾ ಕೃಷ್ಣಮೂರ್ತಿ, ರಾಜಲಕ್ಷ್ಮೀ ದೇವಪ್ಪ, ಸ್ಮಿತಾ, ಆಕಾಶ್, ಮಂಗಳಗೌರಿ, ಜ್ಯೋತಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನಮಸ್ಕಾರ.